ಕುಂಡಲಿನಿ ಆಕ್ಟಿವೇಟ್ ಮಾಡಬೇಕು ಅಂದರೆ ನಿಮ್ಮ ಸೆಕ್ಷುವಲ್ ಎನರ್ಜೀಸ್ನ ರಿಲೀಸ್ ಮಾಡಬೇಕು ಅಂತ. The whole process is where the energies ಅಂದ್ರೆ ಆ ಪ್ರಚೋದನೆ ಕೊಡುವಂಥದ್ದು, ಆ ಹೀಟ್ ಕ್ರಿಯೇಟ್ ಆಗುವಂಥದ್ದು. ಅದೇ ಕುಂಡಲಿನಿ. ಎಕ್ಸಾಕ್ಟ್ಲಿ ದ ಹೋಲ್ ಅಂದ್ರೆ ಇಟ್ ಇಸ್ ಟ್ರೈಂಗ್ ಟು ಅವೇಕನ್ ದಟ್ ಎನರ್ಜಿ. ಕುಂಡಲಿನಿ ಆಕ್ಟಿವೇಟ್ ಮಾಡಿಕೊಂಡ್ರೆ ಆತನ ಎಲ್ಲ ಡ್ರಾಮಾಗಳು, ಹಳೆಯ ಏನೇನು ಬ್ಲಾಕೇಜಸ್ ಇದೆ, ಇಗ್ನೋರೆನ್ಸ್ಗಳು ಎಲ್ಲ ಬಿಡ್ತಾ ಹೋಗುತ್ತೆ. ಯಾಕಂದ್ರೆ ಕುಂಡಲಿನಿ ಅವೇಕನ್ ಆಗೋದೇ ಈ ಜೀವಾತ್ಮ ಪರಮಾತ್ಮನ ಜೊತೆ ಒಂದಾಗುತ್ತೆ. ಕುಂಡಲಿನಿ ಬಗ್ಗೆ ಮುಂಚೆಯಿಂದ ಅದೊಂಥರ ಇದೆ. ಏನು ಕುಂಡಲಿನಿ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ನಿಮ್ಮ ಸೆಕ್ಷುವಲ್ ಎನರ್ಜೀಸ್ನ ರಿಲೀಸ್ ಮಾಡಬೇಕು ಅಂತ. ಈಗ ಉದಾಹರಣೆಗೆ ಒಂದು ಗಂಡು ಹೆಣ್ಣು ಸೇರಿದಾಗ ಒಂದು ಮಿಲನ ಕ್ರಿಯೆ ಏನಾಗತ್ತಲ್ಲ, ಈಗ ಒಂದು ಹುಡುಗಿ ಅಂದ್ರೆ ಹುಡುಗನ ಕಡೆನ ಒಂದು ಎನ್ಜಾಕ್ಯುಲೇಷನ್, ಆಮೇಲೆ ಒಂದು ಹೆಣ್ಮಗಳ ದೇಹದಲ್ಲಿ ಅದನ್ನ ರಿಯಾಕ್ಷನ್ಸ್ ಆಗೋದು. ಈ ಟೈಮಲ್ಲಿ ಅಲ್ಲಿ ಸೈಂಟಿಫಿಕ್ ಆಗಿ ಪ್ರೋಸೆಸ್ ನಡೆಯುತ್ತೆ. ಅದು ಈಗ ಒಂದು ಸ್ಪರ್ಮ್ ಹೋಗಿ ಒಂದು ಓಮ್ಗೆ ಒಂದು ಮೊಟ್ಟೆಗೆ ಹೋಗಿ ವೀರ್ಯಾಣು ಟಚ್ ಮಾಡುವಂಥದ್ದು ಎಷ್ಟೋ ಮಿಲಿಯನ್ಸ್ ಅಲ್ಲಿ ಆ ಒಂದು ಸಕ್ಸಸ್ಫುಲ್ ಆಗತ್ತೆ. ಅದೇನೆ ಭ್ರೂಣ ಹಾಕೋದು ಅಲ್ವಾ. ಈ ಪ್ರೋಸೆಸ್ ನಮ್ಗೆಲ್ಲ ಗೊತ್ತು. ಓಕೆ, ಇಲ್ಲಿ ಕುಂಡಲಿನಿ ಎನರ್ಜಿ ಎಲ್ಲಿ? ಸೊ ಯು ಆರ್ ಅಗೇನ್ ಟ್ರೈಂಗ್ ಟು ಲುಕ್ ಎಟ್ ಇಟ್ ಫ್ರಮ್ ದ ಆಂಗಲ್ ಆಫ್ ಬಯಾಲಜಿ. ಇಲ್ಲ, ಬಯಾಲಜಿ ಅಂತ ನಾನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಈಗ ಸ್ಪಿರಿಚುವಲಿ ದ ಹೋಲ್ ಪ್ರಾಸೆಸ್ ಇಸ್ ವೇರ್ ದ ಎನರ್ಜಿ ಇಸ್ ಅಂದ್ರೆ ಆ ಪ್ರಚೋದನೆ ಕೊಡುವಂಥದ್ದು, ಆ ಹೀಟ್ ಕ್ರಿಯೇಟ್ ಆಗುವಂಥದ್ದು. ಅದೇ ಕುಂಡಲಿನಿ. ಎಕ್ಸಾಕ್ಟ್ಲಿ ದ ಹೋಲ್ ಅಂದ್ರೆ ಇಟ್ ಇಸ್ ಟ್ರೈಂಗ್ ಟು ಅವೇಕನ್ ದಟ್ ಎನರ್ಜಿ. ಆ ಏನ್ ಶಕ್ತಿ ಇದೆ ಅದನ್ನ ಅವೇಕನ್ ಮಾಡಿ ಥ್ರೂ ದಟ್ ಇಟ್ ಇಸ್ ಟ್ರೈಂಗ್ ಟು ಗಿವ್ ಬರ್ತ್ ಟು ಅನದರ್ ಲೈಫ್. ಓಕೆ, ದ ಹೋಲ್ ಪ್ರಾಸೆಸ್ ಇಟ್ ಇಸ್ ನೋ ಸಪರೇಟ್ ಫ್ರಮ್ ದ ಹೋಲ್ ಥಿಂಗ್. ಓಕೆ, ಈಗ ಹಾಗಿದ್ರೆ ಬರೀ ಅದೊಂದು ಸೆಕ್ಷುವಲ್ ಆಕ್ಟ್ ಅಲ್ಲಿ ಸುಮ್ಮನೆ ಹೆಂಗ್ ಸ್ವಿಚ್ ಆನ್ ಮಾಡ್ಕೊಡತ್ತಲ್ಲ. So exactly, it's a momentum which is created ಅಲ್ವಾ. Absolutely. ಸೊ ಅಂತದ್ರಲ್ಲೇ ಅಂತ ಒಂದು ಅದ್ಭುತ ನಡೆಯುತ್ತೆ. Yes, ಅಂದ್ರೆ ಒಂದು ಸೃಷ್ಟಿ ಆಗುತ್ತೆ. ಈಗ ಕುಂಡಲಿನಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಅವೇಕನಿಂಗ್ ಆದ್ರೆ ಏನೇನಾಗತ್ತೆ? ರೈಟ್. ಸೊ ಮೊದಲನೇದಾಗಿ ಕುಂಡಲಿನಿ ಅವೇಕನ್ ಯಾಕೆ ಆಗಬೇಕು ಅನ್ನೋ ಕ್ಲಾರಿಟಿ ಇದ್ದಾಗ ಮಾತ್ರ ಅವನಿಗೆ ಯಾವ ತರದ ಅನುಭವ ಬರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಕುಂಡಲಿನಿ ಅವೇಕನ್ ಆಗ್ತಾ ಆಗ್ತಾ ಸ್ಟೇಜಸ್ ಬೈ ಸ್ಟೇಜಸ್ ಆತನ ಎಲ್ಲ ಡ್ರಾಮಾಗಳು, ಹಳೆಯ ಏನೇನು ಬ್ಲಾಕೇಜಸ್ ಇದೆ, ಇಗ್ನೋರೆನ್ಸ್ಗಳು ಎಲ್ಲ ಬಿಡ್ತಾ ಹೋಗುತ್ತೆ. ಯಾಕಂದ್ರೆ ಕುಂಡಲಿನಿ ಅವೇಕನ್ ಆಗೋದೇ ಈ ಜೀವಾತ್ಮ ಪರಮಾತ್ಮನ ಜೊತೆ ಒಂದಾಗಬೇಕು ಅಂತ, ಆ ಜೀವನ್ ಮುಕ್ತಿಗೋಸ್ಕರ ಒಂದು ಯೂನಿಯನ್, ಆ ಒಂದು ಡಿವೈನ್ ಯೂನಿಯನ್ ಆಗ್ಬೇಕು ನನ್ನ ಒರಿಜಿನಲ್ ಇದ್ರ ಜೊತೆಲಿ ಅಂತ ಒಂದು. ಎರಡನೇದು, ನನ್ನ ಎಲ್ಲ ಅಜ್ಞಾನದಿಂದ ನಾನು ಹೊರಗಡೆ ಬರಬೇಕು ಅಂತ. ಸೊ ಅಜ್ಞಾನದಿಂದ ಹೊರಗಡೆ ಬಂದಾಗ ಏನಾಗುತ್ತೆ, ಅಟ್ಯಾಚ್ಮೆಂಟ್ಸ್ ಬಿಡ್ತಾ ಹೋಗುತ್ತೆ, ಇಮೋಷನಲ್ ಸ್ಟೆಬಿಲಿಟಿ ಬರ್ತಾ ಹೋಗುತ್ತೆ, ಮೈಂಡ್ ತುಂಬಾ ಸ್ಟೇಬಲ್ ಆಗ್ತಾ ಹೋಗುತ್ತೆ. ನನ್ನ ಒಳಗಡೆಯಿಂದ ಆ ಜ್ಞಾನ ಹೆಚ್ಚಾಗ್ತಾ ಹೋಗ್ತಾ ಇದ್ದಾಗ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಬೇಡದೇ ಇರೋದನ್ನ ಬಿಡೋದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಸೊ ಒಂದು ಯೂನಿಯನ್ ಮೂಲಕ ಸಿಗುವಂತ ಆ ಪರಮಾನಂದದ ಸ್ಥಿತಿ ಅಂಡ್ ನಿಜವಾದ ಆನಂದ. ಇವಾಗ ನೋಡಿ ಸರ್, ಒಬ್ಬ ಲೇಮನ್ಗೆ ನೀವು ಏನೇ ಮಾಡಿ ಲೈಫಲ್ಲಿ ಫರ್ಗೆಟ್ ಅಬೌಟ್ ದ ಕುಂಡಲಿನಿ ಪ್ರಾಸೆಸ್ ಆರ್ ಸ್ಪಿರಿಚುವಲ್ ಪ್ರಾಸೆಸ್. ನಾವು ಯೂಶಲಿ ಏನ್ ಅನ್ಕೊಳ್ತೀವಿ, ನಂಗೆ ಖುಷಿ ಬೇಕು ಅಂತ ಅನ್ಸುತ್ತೆ, ಇದೆಲ್ಲ ಇದೆ, ಇಲ್ಲ ನನ್ನ ಮನ್ಸು ಇನ್ನೇ ಏನೋ ಹುಡುಕ್ತಾ ಇದೆ ಅನ್ಸುತ್ತೆ, ಇದೆಲ್ಲ ಬಿಡವೇ ಬಿಡಪ್ಪ, ನಂಗೆ ಮುಕ್ತಿ ಸಿಕ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ, ನನ್ನ ಜೊತೆ ನಾನು ಆರಾಮಾಗಿದ್ರೆ ಸಾಕು ಅಂತ ಅನ್ಸುತ್ತೆ. ಈವನ್ ಗ್ರಾಸ್ ಲೆವೆಲ್ ನಾವು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಏನೋ ಪಡ್ಕೋಬೇಕಾದ್ರೂ ಇದು ಮೂರಕ್ಕೆ ತುಡಿತಾ ಇದ್ದೇ ಇರುತ್ತಲ್ವಾ. ಅದೇ ತರ ಇಷ್ಟನ್ನು ನಾವು ಆ ಹೈಯರ್ ಸ್ಪಿರಿಚುವಲ್ ಲೆವೆಲ್ ಅಲ್ಲೂ ಇನ್ ರಿಯಲ್ ಸೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅದು ಡಿವೈನ್ ಯೂನಿಯನ್, ಲಿಬರೇಷನ್ ಅಂಡ್ ಡೆಫಿನೆಟ್ಲಿ ಆ ಒಂದು ಬ್ಲಿಸ್, ಇಟರ್ನಲ್ ಬ್ಲಿಸ್. ಅಂದ್ರೆ ಯಾವ್ದೋ ಸಿಕ್ತು ಸಿಗ್ಲಿಲ್ಲ ಅನ್ನೋ ಆ ಆನಂದ ಅಲ್ಲ ಅಥವಾ ಖುಷಿ ಅಲ್ಲ, ಆ ಪರಮಾನಂದದ ಸ್ಥಿತಿ ಸಿಗ್ತಾ ಹೋಗುತ್ತೆ. ಅಂಡ್ ಆ ಮೆಂಟಲ್ ಸ್ಟೆಬಿಲಿಟಿ, ಕ್ಲಾರಿಟಿ ಏನ್ ಸಿಗುತ್ತೆ ಅದು ಅವರಲ್ಲಿ ಡಿವೈನ್ ವಿಷನ್ಸ್ ಕ್ರಿಯೇಟ್ ಮಾಡುತ್ತೆ. ಆ ವಿಷನ್ ಅಂದ್ರೆ ಇದು ಕ್ರೈಟೀರಿಯಾ ಅಲ್ಲ, ಬಟ್ ಅದು ನ್ಯಾಚುರಲಿ ಡೆವಲಪ್ ಆಗುವಂಥದ್ದು. ಆ ವಿಷನ್ ಏನ್ ಬೇಕಾದ್ರೂ ಇರಬಹುದು, ಬೇರೆ ಪ್ಯಾರಲಲ್ ವರ್ಲ್ಡ್ಸ್ ಅನ್ನ ವಿಷನ್ ಇರಬಹುದು, ಅಥವಾ ತಾನು ನೋಡ್ಬೇಕಾಗಿರುವಂತಹ ವಿಷನ್ಸ್ ಇರಬಹುದು, ಇನ್ನರ್ ಕ್ಲಾರಿಟಿ, ಇನ್ನರ್ ವಿಸ್ಡಮ್ ಇರಬಹುದು, ಮತ್ತು ಅವರ ಮೂಲಕ ಅದ್ಭುತಗಳು ಈ ಲೋಕದ ಉದ್ಧಾರಕ್ಕೆ ಸೃಷ್ಟಿ ಆಗ್ತಾ ಹೋಗುತ್ತೆ. ಓಕೆ, ಈಗ ಮೂಲಾಧಾರದಲ್ಲಿ ಈಗ ಸೆಕ್ಷುವಲ್ ಎನರ್ಜಿ ಅವೇಕನಿಂಗ್ ಮಾಡ್ಕೊಡುತ್ತೆ ಕುಂಡಲಿನಿ. ಓಕೆ, ಈಗ ನೀವು ಹೇಳಿದ ಪ್ರಕಾರ ಅರ್ಥ ಮಾಡ್ಕೊಂಡ್ರೆ, ಸೊ ವಾಟ್ ಇಫ್ ನಿಮ್ಮ ಕಂಪ್ಲೀಟ್ ಒಂದು ದೇಹದಲ್ಲೇ ಕುಂಡಲಿನಿ ಶಕ್ತಿ ಹರಿಯಕ್ ಶುರು ಆದ್ರೆ ಇನ್ನ ಎಂತ ಅದ್ಭುತ ಆಗ್ಬೋದು ಅಂತ ನೀವು ಹೇಳ್ತೀವಿ. ಈಗ ಉದಾಹರಣೆಗೆ ಈಗ ವಿರಾಟ್ ಕೊಹ್ಲಿ ಅಂತ ತಗೊಳ್ಳಿ. ವಿರಾಟ್ ಕೊಹ್ಲಿನೋ ಅಥವಾ ಯಾರೋ ದೇಶದ ದೊಡ್ಡ ನಾಯಕರು, ಇಲ್ಲಿ ನಮ್ ದೊಡ್ಡ ನಾಯಕರು ಯಾರೋ ರಾತ್ರೋರಾತ್ರಿ ಅಂತಲ್ಲ, ದೊಡ್ಡ ಹೆಸರು ಮಾಡ್ರು ಸಿನಿಮಾ ನಟನೋ ನಟಿಗಳು ಯಾರೇ ಆಗಿರ್ಬೋದು, ಅವರಲ್ಲಿ ಇಷ್ಟು ಯಶಸ್ಸು ಸಿಕ್ಕಿದ್ದು ಕುಂಡಲಿನಿ ಆಕ್ಟಿವೇಟ್ ಆಗಿದ್ರಿಂದನಾ? ರೈಟ್. ಈಗ ತುಂಬಾ ಒಳ್ಳೆ ಪ್ರಶ್ನೆಗೆ ಬಂದ್ರಿ ನೀವು.
ನಮ್ಗೆ ಏನ್ ಅನ್ಸುತ್ತೆ, ಈಗ ಕುಂಡಲಿನಿ ಅವೇಕನ್ ಅಂದ ತಕ್ಷಣ ಒನ್ ಟೈಮ್ ಇವೆಂಟು, ಅದು ಆಧ್ಯಾತ್ಮಿಕವಾಗೇ ಆಗ್ಬೇಕು, ಅದ್ ಬಂದ ತಕ್ಷಣ ಅವ್ರಿಗೇನೋ ವೈರಾಗ್ಯ ಬಂದ್ಬಿಡುತ್ತೆ, ಇದೇ ಒಂದು ಪ್ರೀಕನ್ಸೀವ್ ನೋಷನ್ ಇದೆ. ಬಟ್ ದಟ್ ಇಸ್ ನಾಟ್ ದ ಟ್ರೂತ್. ಯಾಕೆಂದ್ರೆ ಇದು ಹಲವಾರು ಹಂತಗಳಲ್ಲಿ ಅವ್ರವ್ರು ಯಾವ ರೀತಿಯ ಸಾಧನೆಯನ್ನ, ಯಾವ ರೀತಿ ಎಫರ್ಟನ್ನ, ಯಾವ ರೀತಿ ಎಕ್ಸ್ಪೆಕ್ಟೇಷನ್ನ, ಯಾವ ರೀತಿ ಆ ಎನರ್ಜಿ ಚಾನಲಿಂಗ್ ಮಾಡ್ತಾರೆ, ಆ ರೀತಿಯಲ್ಲಿ ಆಗತ್ತೆ. ಈ ತರದೆಲ್ಲ ಸಾಧನೆ ಮಾಡಕ್ಕೆ ಅದು ಅವೇಕನ್ನೇ ಆಗಬೇಕು ಅನ್ನೋ ಕ್ರೈಟೀರಿಯಾ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಆಗಿರಬಹುದಾ? ಇರಬಹುದು, ಅದು ಹೇಳಕ್ ಬರಲ್ಲ. ಇಟ್ ಈಸ್ ಅನ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ದೊಡ್ಡದೇನೋ ಸಾಧನೆ ಮಾಡಕ್ಕೆ ಇದೇ ಶಕ್ತಿಯನ್ನು ಬಳಸ್ಬೇಕಾ? ಇಲ್ಲ. ಆದ್ರೆ ನಾವು ಮಾಡುವ, ಅಂದ್ರೆ ನಿನಗೆ ಕುಂಡಲಿನಿ ಅವೇಕನ್ ಮಾಡ್ತೀನಿ ಅನ್ನೋದೇನೂ ಇಲ್ಲ. ನಾವು ಮಾಡುವ ಎಲ್ಲಾ ಕ್ರಿಯೆಯಲ್ಲೂ, ಎಲ್ಲಾ ಆಕ್ಟಿವಿಟಿಯಲ್ಲೂ, ಎಲ್ಲಾ ಜೆನ್ಯೂನ್ ಇಂಟೆಲಿಜೆನ್ಸ್ ಅಲ್ಲೂ, ಪ್ರಾಮಾಣಿಕ ಎಫರ್ಟ್ಸ್ ಅಲ್ಲೂ ಅದು ಲೇಯರ್ ಬೈ ಲೇಯರ್ ಅದರ ಪೊಟೆನ್ಷಿಯಲ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂಡ್ ಇದು ಒನ್ ಟೈಮ್ ಎಫರ್ಟ್ ಅಲ್ಲ, ಇಟ್ ಈಸ್ ಅ ಕಲೆಕ್ಟಿವ್ ಎಫರ್ಟ್. ಅವ್ರದ್ದು ಈ ಜನ್ಮದ್ದೇ ಎಷ್ಟೋ ವರ್ಷಗಳ ಎಫರ್ಟ್ ಇರಬಹುದು ಟುವರ್ಡ್ಸ್ ದಟ್ ಕ್ರಿಯಾ, ಅಥವಾ ಹಿಂದಿನ ಜನ್ಮಗಳ ಎಫರ್ಟ್ ಇರಬಹುದು. ಸೊ ಎಸ್, the answer is yes and no. Maybe yes, maybe even otherwise there could be other potential also. Yes. ಈಗ ಲಾಸ್ಟ್ ಒಂದು ಯಾವಾಗ ಕೋವಿಡ್ ಎಲ್ಲ ಬಂತಲ್ಲ, ಆ ಟೈಮಲ್ಲಿ ನಮ್ದು ಒಂದು ಮನೆ ಅಲ್ಲಿ ಗೃಹಪ್ರವೇಶ ಆಗಿ ಶಿಫ್ಟ್ ಆಗಿದೆ ಮನೆ. ನಮ್ಮಲ್ಲಿ ಅಲ್ಲಿ ಶಿಫ್ಟ್ ಆಗಿದಂಥ ಟೈಮಲ್ಲಿ ಕೋವಿಡ್ ಆಬ್ವಿಯಸ್ಲಿ. ಸೊ ಎಲ್ಲೂ ಹೋಗಕ್ಕಾಗ್ತಿಲ್ಲ, ಮನೆಗಳು ಒಳಗಿರ್ಬೇಕಿತ್ತು. ನಾವು ಸ್ವಲ್ಪ ದಿನ ಆ ಟೈಮಲ್ಲಿ ಶಿವಮೊಗ್ಗಲ್ಲಿದ್ವಿ, ಮತ್ತೆ ವಾಪಸ್ ಇಲ್ಲಿ ಮನೆಗಳೆಲ್ಲ ಬಂದ್ವಿ. ನಮ್ಮ ಮನೆ ಹಿಂದೆ ಒಂದು ಬಿಡಿಯ ಪಾರ್ಕ್ ಇದೆ, ಸುತ್ತಮುತ್ತ ಎಲ್ಲ ಕಡೆ ಮನೆಗಳಲ್ಲಿ. Okay. ನಮ್ಮನೆ ಟೆರೇಸ್ಗೆ ಹೋಗಿ ನಿಂತ್ಕೊಂಡಾಗ ಸಾಯಂಕಾಲ ಎಷ್ಟೊಂದ್ ಸರಿ ವಾಕಿಂಗ್ ಹೋದಾಗ ನೀವು ನಂಬಲ್ಲ, ನಮ್ಮನೆ ಹಿಂದೆಗೆ ಅಟ್ಯಾಚ್ಡ್ ಒಂದು ಪಾರ್ಕ್ ಇದೆ. Okay. ಪಾರ್ಕ್ ಮೇಲೆ ಬಂಡೆ ಇದೆ. Oh. ಬೆಳಗ್ಗೆ 9 ಗಂಟೆ, ಮಧ್ಯಾಹ್ನ 12, ಹ್ಮ್. ಸಾಯಂಕಾಲ ಒಂದು 6 ಗಂಟೆ, ಈ ತರ ಎಲ್ಲ. ಬೆಳಗ್ಗೆ ಅಂತೂ 9:30ಗೆ ದೊಡ್ಡ ಹಾವು, ದೊಡ್ಡ ನಾಗರಾವು ಆಯ್ತು, Right. ಬಂದು ಮಲಗೋದು, ನೀಟಾಗಿ ಮಲ್ಕೊಂತಿತ್ತು. ಅಬ್ಬಾ. ಒಂದಿನ ಮಧ್ಯಾಹ್ನ 2 ಗಂಟೆ ಓಡಾಡೋದು. ನಾನು ವಾಕಿಂಗ್ ಹೋದ್ರೆ ಬರೀ ಆ ಹಾವು ಅಂತಲ್ಲ, ಯಾವ್ದಿದೋ ಹಾವುಗಳು ಕಾಣಿಸೋದು. ಒಂದಿನ ಅಂತೂ ಅವತ್ತಿಂದ ಇದು ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ನಮ್ಮನೆ ಹಿಂದೆ ಪಾರ್ಕ್ ಅಲ್ಲಿ ಅಲ್ಲಿ ಒಂದು ಧ್ವಜ ಸ್ತಂಭ ಇದೆ. Okay. ನಾನು ವಾಕಿಂಗ್ ಮುಗಿಸ್ಕೊಂಡ್ಬಂದು ಅಲ್ಲಿ ಫೋನಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೆ ಯಾರ ಹತ್ರನೂ. ಇದು ಕೋವಿಡ್ ಎಲ್ಲ ಆಗಿ ಒಂದು ವರ್ಷ ಆದ್ಮೇಲೆ ಒಂದಿನ ಸಾಯಂಕಾಲ ಮಾತಾಡ್ತಿದ್ದೆ. ಯಾರೊಟ್ಟಿಗೆ ಅಂದ್ರೆ ಇವರು ರಘುವಣ್ಣ, ಹೀರೋಯಿನ್ ಸೌಂದರ್ಯ ಇದಾರಲ್ಲ, Right. ಅವ್ರ ಹಸ್ಬೆಂಡ್ ಅವ್ರು ಕಾಲ್ ಮಾಡಿದ್ರು, ಏನೋ ವಿಚಾರವಾಗಿ ಮಾತಾಡ್ತಿದ್ವಿ. ಪುರಿಯವರೇ, ನಾನು ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಪುರಿಯವರೇ, Oh my God. ನನ್ ಕಾಲ್ ಹತ್ರ ಲಿಟ್ರಲಿ ಒಂದು ದೊಡ್ಡ ನಾಗರಾವು ಪಕ್ಕದಲ್ಲೇ ಹರಿದೋಯ್ತು. ಅಬ್ಬಾ ದೇವ. ನನಗದು ಹೋಗ್ಬೇಕಂದ್ರೂ ಕೂಡ ನನಗೊಂದ್ ಚೂರು ನಾಲೆಡ್ಜ್ ಇಲ್ಲ, ಏನೂ ಗೊತ್ತಿಲ್ಲ. ಹಿಂಗ್ ಮಾತಾಡ್ತಾ ಏನೋ ಹಿಂಗೊಂದು ನೋಡ್ತೀನಿ ಪುರಿಯವರೇ, ಮುದ್ದನೆ ಹಾವು. ಅಬ್ಬಾ ದೇವ್ರೇ. ನನಗೆ ಆ ಕ್ಷಣ ಹೆಂಗೆ ಆದ್ರೆ ಇವತ್ತಿಗೂ ನನಗೆ ಅದ್ ನೆನ್ಸ್ಕೊಳಕ್ ಭಯ ಆಗತ್ತೆ. ಆಯ್ತಾ, ಅಲ್ಲಿ ರಿಯಾಕ್ಟ್ ಮಾಡಕ್ಕೂ ಆಗಲ್ಲ. ರಿಯಾಕ್ಟ್ ಮಾಡಕ್ಕೂ ಭಯ ಆಗತ್ತೆ. ನನಗೆ ವಿಪರೀತ ಹಾವುಗಳು ಕಾಣಿಸಕ್ ಶುರು ಆಯ್ತು. ರೈಟ್. ಆಯ್ತಾ, ಆಮೇಲೆ ನೀತು, ನನ್ನ ಫ್ರೆಂಡ್ ನೀತು ಶೆಟ್ಟಿ, ಗಾಳಿಪಟ, ರೈಟ್. ನೀತುಗೆ ಫೋನ್ ಮಾಡಿ ಕೇಳಿದೆ, ಈ ನೀತು ಇದೆಲ್ಲ ಡ್ರೀಮ್ ಟ್ರ್ಯಾಕ್ ಮಾಡೋದು, ಇದೆಲ್ಲ ಏನೇನೋ ಮಾಡ್ತಾ ಕಲ್ತಿ. ಸೊ ನೀತುಗೆ ಪ್ರತಿ ಸರಿ ನಾನು ಕೇಳ್ತಿದ್ದೆ, ನೀತು ವಿಪರೀತ ಹಿಂಗ್ ಹಾವುಗಳು ಕಾಣ್ತಿದೆ, ಏನಿದು ಅಂತ. ಆಮೇಲೆ ಬೇರೆಯವ್ರೆಲ್ಲಾನು ಕಾಂಟ್ಯಾಕ್ಟ್ ಮಾಡಿದೆ. ನೀತು ಒಂದ್ಸಾರಿ ಅವ್ರು ಮೆಡಿಟೇಷನ್ ಮಾಡಿದ್ರು. ನೀತು ನಂಗೆ ಒಂದಷ್ಟು ರೀಡಿಂಗ್ಸ್ ಕೊಟ್ಟರು. ಏನಂದ್ರೆ ಅದರಲ್ಲಿ ಶಿ ಟೋಲ್ಡ್ ಮಿ, ಇಟ್ಸ್ ಅ ಟೈಮ್ ಫಾರ್ ಯು ಟು ವರ್ಕ್ ಆನ್ ಯುವರ್ ಕುಂಡಲಿನಿ ಅಂತೀನೋ. Oh my God. ಆಮೇಲೆ ತುಂಬಾ ಜನ, Yes. ನಾನು ರಾಮಚಂದ್ರ ಗುರುಜಿಗಳನ್ನು ಕೇಳಿದೆ, ಪ್ರತಿಯೊಬ್ರು ಕೂಡ ಕುಂಡಲಿನಿ ಅಂತ ಮಾತಾಡಕ್ ಶುರು ಮಾಡಿದ್ರು. ಅಂದ್ರೆ ಈ ಹಾವುಗೂ ಕುಂಡಲಿನಿಗೂ ಏನ್ ಕನೆಕ್ಷನ್ ಇದು? ರೈಟ್. ನಾನು ಆಗ್ಲೇ ನಿಮ್ಗೆ ಕುಂಡಲಿನಿಯ ಪದದ ಅರ್ಥ ಹೇಳ್ಬೇಕಾದ್ರೆ ಹೇಳಿದೆ ಸರ್, 3.5 ಸುತ್ತು ಸರ್ಪ ಸುತ್ತಿರೋ ತರ ಅಂತ. ಯಾಕೆ ಕುಂಡಲಿನಿಗೆ ಹಾವನ್ನೇ ಮೆಟಫರ್ ತರ ಕೊಡ್ತಾರೆ ಅಂತಂದ್ರೆ, ಈಗ ನೋಡಿ, ಒಂದು ಹಾವು ಹಾಗೆ ತೆಕ್ಕೆ ಹಾಕೊಂಡು ಮಲಗಿರೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದು ಹೇಗಿರುತ್ತೆ? ಏನೋ ಒಂದು ಹಗ್ಗ ಸುಮ್ಮನೆ ಅಲ್ಲಿ ಬಿದ್ದಿದೆ, ಏನೋ ಒಂದು ಹಾಗೆ ಇದೆ ಅದು ಅಂತ ಅನ್ಸುತ್ತೆ. ಆದ್ರೆ ಅದಕ್ಕೆ ಹಾಗೆ ಬಿದ್ದಿರೋದ್ರಿಂದ ಅದು ನಿಜವಾಗ್ಲೂ ಹಗ್ಗದ ತರ ಅದಕ್ಕೇನು ಪವರ್ ಇಲ್ಲ. ಅದನ್ನೊಂದು ಚೂರ್ ಪ್ರಚೋದನೆ ಮಾಡಿದ್ರೆ ಸರ್ರ ಅಂತ ಎದ್ದು ಬಿಡುತ್ತೆ. ಅದ್ರ ಪವರ್ ಜಾಗೃತ ಆಗ್ಬಿಡುತ್ತೆ. ಅದ್ರದ್ದು ಪೊಟೆನ್ಷಿಯಲ್ ನಮ್ಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಅದು ನೆಕ್ಸ್ಟ್ ಯಾವ ಆಕ್ಷನ್ ತಗೊಳ್ಬೇಕು ಅನ್ನೋದು ಕಂಪ್ಲೀಟ್ ಅಲರ್ಟ್ನೆಸ್ ಗೊತ್ತಾಗುತ್ತೆ. ಸ್ವಲ್ಪ ಪ್ರಚೋದನೆ ಮಾಡಿದ್ರೆ ಸಾಕು. ಅದರ್ವೈಸ್ ಅದ್ರ ತಂಟೆಗೆ ಹೋಗ್ಲಿಲ್ಲ ಅಂದ್ರೆ ಅದು ಸುಮ್ಮನೆ ಏನೋ ಒಂದು ಹಗ್ಗ ಬಿದ್ದಿದ್ಯೇನೋ, ಈಗ ನೀವ್ ಹೇಳ್ತಾನೆ ಏನೋ ಇತ್ತೇನೋ ಅಂತ ಅನ್ಸುತ್ತೆ, ಬಟ್ ಜಾಗೃತವಾಗಿ ನೋಡಿದ್ರೆ ಇಟ್ ಇಸ್ ಆಕ್ಚುಲಿ ಅ ಸ್ನೇಕ್. ಸೊ ಇದನ್ನ ಆಕ್ಚುಲಿ ಆದಿಶಂಕರರು ಕೂಡ ಇಡೀ ಬ್ರಹ್ಮಾಂಡದಲ್ಲಿರೋ ಬೆಳಕಿನ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಎಲ್ಲಾ ಕಡೆ ಆವರಿಸಿದೆ, ಆದ್ರೆ ಹಗ್ಗನೇನೋ ಅನ್ನೋ ತರ ಹಾವಾಗಿ, ಹಾವೇನೋ ಅನ್ನೋ ಹಗ್ಗ ತರವಾಗಿ ಇದೆ ಅಂತ ಹೇಳ್ತಾರೆ. ಯಾಕೆ ಈ ಎಕ್ಸಾಂಪಲ್ಸ್ ಮತ್ತೆ ಮತ್ತೆ ಬರುತ್ತೆ ಅಂದ್ರೆ, ಅದನ್ನ ಪ್ರಚೋದನೆ ಮಾಡಿದಾಗ ಮಾತ್ರ ಅದರ ತಾಕತ್ತು, ಅದರ ಪವರ್, ಅದು ಒಂದು ಫಿಯರ್ಸ್ಫುಲ್ ಎನರ್ಜಿ ಅದೇನಿದೆ ಅದು ನಮ್ಗೆ ಪ್ರೊಜೆಕ್ಟ್ ಆಗುತ್ತೆ ಅನ್ನೋದು. ಇನ್ನು ನಿಮ್ಮ ಈ ಎಕ್ಸಾಂಪಲ್ ಬಂದು ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಈ ಎಕ್ಸ್ಪೀರಿಯನ್ಸಸ್ ನಿಮ್ಗೆ ಏನ್ ರಿಪಿಟೇಟಿವ್ ಆಗಿ ಆಯ್ತು, ಅದಾದ್ಮೇಲೆ ಜಸ್ಟ್ ಹಾಗೆ ಸುಮ್ಮನೆ ಯೋಚನೆ ಮಾಡಿ ಹೇಳಿ, ನಿಮ್ಮಲ್ಲೊಂದು ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಕಳೆದ ಅಷ್ಟು ವರ್ಷಗಳಿಂದ ಆಗಿದೆ ಅಂತ ನಿಮ್ಗೆ ಅನ್ಸಲ್ವಾ?
ನನಗೆ ಅವಾಗ ಅರ್ಥ ಆಗ್ಲಿಲ್ಲ ಯಾಕೆ ಹಿಂಗ ಆಗ್ತಿತ್ತು ಅಂತ ಖಂಡಿತ ಅರ್ಥ ಆಗ್ಲಿಲ್ಲ. Yes. ಆಮೇಲೆ ನನ್ನ ತಂಗಿ ತುಂಬಾ ಸರಿ ಹೇಳ್ತಿದ್ಲು, ನೀನು ಯೂಟ್ಯೂಬ್ ಪಾಡ್ಕಾಸ್ಟ್ ಶುರು ಮಾಡು Right. ಅಥವಾ ಯೂಟ್ಯೂಬ್ ಶುರು ಮಾಡು ಅಂತ. ನನಗೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋ ಇಂಟ್ರೆಸ್ಟ್ ಫಸ್ಟ್ ಅಲ್ಲಿ ಖಂಡಿತ ಇರ್ಲಿಲ್ಲ. Right. ನನಗೆ ಬೇರೆ ಏನೋ ಡ್ರೀಮ್ಸ್ ಇತ್ತು. ಬಟ್ ನನ್ನ ತಂಗಿ ಒಬ್ಳೆ ಯಾವಾಗಲೂ ಹೇಳ್ತಿದ್ಲು, ನೋಡಿ ಎಲ್ಲಿಂದ ಎಲ್ಲಿ ಕಾಲ್ ಹೆಂಗ್ ಕನೆಕ್ಟ್ ಮಾಡಕ್ ಶುರು ಮಾಡತ್ತೆ ಅಂತ. ಬಟ್ ಆಮೇಲೆ ಫೈನಲಿ ಯಾವಾಗ ನನ್ನ ಪಾಡ್ಕಾಸ್ಟ್ ಶುರು ಮಾಡಿ 1.5 ವರ್ಷ ಆಯ್ತು. Right. ಬಟ್ ನೀವ್ ಅದ್ ಹೇಳಿದ್ಮೇಲೆ ಅದು ಸತ್ಯ. Yeah. ಅಲ್ಲಿಂದಾನೇ ಲೈಫ್ ಒಂಥರ ಬೇರೆ ತರಾನೇ. ಅಬ್ಸಲ್ಯೂಟ್ಲಿ. ಯಾಕೆ ಅಂತಂದ್ರೆ ಸರ್ ತುಂಬಾ ಜನ ಈವನ್ ಪೇಷಂಟ್ಗಳು ಟ್ರೀಟ್ಮೆಂಟ್ ಬಂದಾಗ ಹೇಳ್ತಾರೆ, ನಂಗೆ ಕನ್ಸಲ್ಲಿ ತುಂಬಾ ಹಾವು ಬರುತ್ತೆ, ಹಾವೇನೋ ಸರ್ದೋದಂಗ್ ಆಗುತ್ತೆ, ಮಂಚದ ಕೆಳಗಡೆ ಹಾವಿದೇನೋ ಅನ್ಸುತ್ತೆ, ಸ್ನಾನ ಮಾಡ್ಬೇಕಾದ್ರೆ ನೀರಲ್ಲಿ ಹಾವು ಬಂದ್ಬಿಡ್ತೇನೋ ಅನ್ಸುತ್ತೆ, ಅಥವಾ ನೀವ್ ಹೇಳ್ದಂಗೆ ತುಂಬಾ ಹಾವು ಕಾಣಿಸುತ್ತೆ ನಿಜವಾಗ್ಲೂ ನನ್ಗೆ ಅಲ್ಲಲ್ಲಿ ಅಂತ ಹೇಳ್ತಾರೆ. ಒನ್ ಆಫ್ ದ ರೀಸನ್ಸ್ ಇಸ್, ಅಫ್ಕೋರ್ಸ್ ಅದಕ್ಕೆ ಬೇರೆ ಬೇರೆ ತರದ್ದು ಶಮಾನಿಕ್ ಅನಿಮಲ್ ರೀಡಿಂಗ್ ಅದೆಲ್ಲ ಮಾಡ್ಬೋದು, ಬಟ್ ಒನ್ ಆಫ್ ದ ರೀಸನ್ಸ್ ಇಸ್ ನಿಮ್ಮ ಸಪ್ರೆಸ್ ಮಾಡಿರೋ ಪೊಟೆನ್ಷಿಯಲ್ ಏನಿದೆ ಅದನ್ನ ಮತ್ತೆ ನೆನಪಿಸೋಕದು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನಿಮ್ಮ ಭಯವನ್ನ ಬಿಡೋಕೆ ಹೆಲೋ ಈ ಪೊಟೆನ್ಷಿಯಲ್ ಜಾಸ್ತಿ ಮಾಡ್ಕೋ, ಆಗ ನಿನ್ನ ಎಲ್ಲ ಹಿಡನ್ ಫಿಯರ್ ಮತ್ತು ಲಿಮಿಟೇಷನ್ಸ್ ನ ಬಿಡಬಹುದು ಅನ್ನೋದನ್ನ ತೋರ್ಸಕ್ ಬರ್ತಾ ಇರುತ್ತೆ. ಅಂಡ್ ಅದು ಖಂಡಿತವಾಗಿಯೂ ನಮ್ಮೆಲ್ಲರಲ್ಲೂ ಇರುವ ಆ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋದಕ್ಕೋಸ್ಕರ ಆ ನೆನಪನ್ನ, ಯಾಕಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ನಮ್ಮೆಲ್ಲರಲ್ಲೂ ಇದೆ ಅದು, ಮತ್ತೆ ಅದನ್ನು ಜಾಗೃತ ಮಾಡ್ಕೊಳ್ಳುವಂತ ಕ್ರಿಯೆನೂ ನೀನ್ ಮಾಡ್ಬೇಕು. ನಿನ್ನ ಈ ಲೌಕಿಕ ಜೀವನದಲ್ಲಿ ಕಳೆದು ಹೋಗಬಾರ್ದು. ನಿನ್ನ ನಿಜವಾದ ನ್ಯೂನತೆನ ಗೆಲ್ಲೋಕೆ ಇರೋ ಸುಲಭ ಮತ್ತು ನಿಜವಾದ ಮಾರ್ಗ ಅಂದ್ರೆ ಈ ಆಧ್ಯಾತ್ಮ ಮಾರ್ಗ. ಅದನ್ನ ಜಾಗೃತ ಮಾಡ್ಕೋ, ಆ ಎನರ್ಜಿಯನ್ನ ಅವೇಕನ್ ಮಾಡ್ಕೋ ಅನ್ನೋದು ತೋರ್ಸಕ್ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾಗರಕಲ್ನ ಪೂಜೆ ಮಾಡೋದು, ಎಲ್ಲಾ ಕಡೆ ಒಂದೊಂದು ಗ್ರಾಮದಲ್ಲೂ ಇದು ಮಾಡೋದು, ಇದೆಲ್ಲ ಇಂಡೈರೆಕ್ಟ್ ಆಗಿ ದೇ ಆರ್ ಟೆಲ್ಲಿಂಗ್ ಅಸ್ ಟು ಅವೇಕನ್ ದಟ್ ಪೊಟೆನ್ಷಿಯಲ್. ಆ ಚಕ್ರಗಳ ಜಾಗೃತಿ, ಆ ಎನರ್ಜಿನ ರೇಸ್ ಮಾಡ್ಕೊಳ್ಳೋದು, ಅಲ್ಲಿಂದ ನಮ್ಮ ಒಂದು ಜೀವನ್ ಮುಕ್ತಿಯನ್ನು ಪಡ್ಕೊಳ್ಳೋದು, ನಿಜವಾದ ಆನಂದವನ್ನ ಅನುಭವಿಸೋದು, ನಮ್ಮ ನ್ಯೂನತೆಗಳನ್ನ ಗೆಲ್ಲೋಕಿರೋ ನಿಜವಾದ ಮದ್ದು, ಅದೆಲ್ಲದನ್ನ ತೋರಿಸ್ಕೊಡೋದಕ್ಕೆ ಹಂತ ಹಂತದಲ್ಲೂ ಗ್ರಾಮದಲ್ಲೂ ಮತ್ತು ಮ್ಯಾಂಡೇಟರಿ ಆಗಿ ಮಾಡಿದಾರೆ. ನಿಮ್ಗೆ ಗೊತ್ತಿರ್ಬೋದು, ಇದು ಮಾಡ್ಲೇಬೇಕು ಇಲ್ಲಾಂದ್ರೆ ಕಷ್ಟ ಬರುತ್ತೆ ಅನ್ನೋ ತರ, ಬಿಕಾಸ್ ದಟ್ ಇಸ್ ಅ ಮ್ಯಾಂಡೇಟರಿ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಫಾರ್ ಈಚ್ ಒನ್ ಆಫ್ ಅಸ್. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಈಗ ಪ್ರತಿ ಹಳ್ಳಿಗೂ ಒಂದು ನಾಗರಕಲ್ಲು ಅಥವಾ ನಾಗನ್ನ ಪೂಜೆ ಮಾಡೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮನೆಗಳಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ದೇವರುಗಳ ಚಿತ್ರದಲ್ಲಿ ಹಾವಿರುತ್ತೆ. ಶಿವ ಗಣೇಶನ ಹೊಟ್ಟೆ ಮೇಲೆ ಇರುತ್ತೆ, ಅಂಡ್ ದೇವಿ ತಲೆ ಮೇಲೆ ಇರುತ್ತೆ, ನಾರಾಯಣ ಸ್ಲೀಪಿಂಗ್, ಹೌದು, ವಿಷ್ಣು ಮಲಗಿರೋದು ಹಾವಿನ ಮೇಲೆ, ಅಂಡ್ ಎಲ್ಲ ದೇವತೆ, ಸುಬ್ರಹ್ಮಣ್ಯ ಅವರು ಕೆಳಗಡೆ ಹಿಡಿದಿ ಇಂಡಿಕೇಶನ್. ಇದರ ಅರ್ಥ ಏನು ಅಂದ್ರೆ, ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ಕುಂಡಲಿನಿ ಶಕ್ತಿ ಇದೆ. ನೀವು ಇದು ಅಟ್ಲೀಸ್ಟ್ ಇದನ್ನ ನೋಡಿದಾಗಾದ್ರೂ ನೀವು ಆಕ್ಟಿವೇಟ್ ಮಾಡಿ ರಿಮೆಂಬರ್ ಟು ವರ್ಕ್ ಟುವರ್ಡ್ಸ್ ಇಟ್. ಅಟ್ಲೀಸ್ಟ್ ವರ್ಕ್ ಟುವರ್ಡ್ಸ್ ಇಟ್, ರಿಮೆಂಬರ್ ದಟ್. ಬಿಕಾಸ್ ನಮಗೆ ಯಾವುದು ಗೊತ್ತಿಲ್ಲ ಅಂತಲ್ಲ, ಆ ಒಂದು ಪರಮಾತ್ಮನ ಅಂಶ ನನ್ನಲ್ಲಿದೆ, ನನ್ ನೆನಪು ಮಾಡ್ಕೊಳ್ಬೇಕಷ್ಟೇ. ಯಾರೋ ಒಬ್ಬರ ಮಾರ್ಗದರ್ಶನ ಮೂಲಕ, ಹೆಲೋ ಇದಿದೆ, ಈಗ ನೀವು ಹೇಳಿದ್ರಿ ನಿಮ್ ತಂಗಿ ಹೆಲ್ಪ್ ಮಾಡಿದ್ರು, ಸ್ನೇಹಿತರು ಹೆಲ್ಪ್ ಮಾಡಿದ್ರು ಅಂತ, ಸಂಬಡಿ ಹ್ಯಾಸ್ ಟು ಹೆಲ್ಪ್ ಯು ರಿಮೆಂಬರ್, ಹೆಲೋ ದಿಸ್ ಇಸ್ ಹೂ ಯು ಆರ್, ವೇಕ್ ಅಪ್ ಅಂತ. ಆ ಕೆಲಸವನ್ನ ನಾವು ಸೂಕ್ಷ್ಮವಾದ್ರೆ ಧ್ಯಾನ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಬಟ್ ನಾವೆಲ್ಲಿ ಮಾಡ್ತೀವಿ, ವಿ ಆರ್ ಸೋ ಲಾಸ್ಟ್ ವಿತ್ ಆಲ್ ದ ಶೆಡ್ಯೂಲ್ ಅಂಡ್ ಹೆಕ್ಟಿಕ್ ಲೈಫ್ ಸ್ಟೈಲ್. ಸೊ ಅದ್ ಬಂದು ನಮ್ಗೆ ಹೆಲೋ ಬಾಸ್ ಅಂತ ಮತ್ತೆ ಮಾಡಿಸ್ತಾ ಇರುತ್ತೆ. ಎಸ್. ಅಂಡ್ ನಿಮ್ಮೆಲ್ಲರಿಗೂ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಯಾರೋ ಬಂದೊಬ್ರು ಕಮೆಂಟ್ ಹಾಕ್ಬೋದು, ಇದೇನೋ ಹಾವು, ಮೂಢನಂಬಿಕೆ, ಹಾವು ಕಾಣಿಸ್ತು, ಹಣ್ಣು ಮಸಿ ಅಂತ. ಇಟ್ಸ್ ಓಕೆ, ಐ ಡೋಂಟ್ ಕೇರ್ ಕಮೆಂಟ್ ಮಾಡೋರಿಗೆ. ಬಟ್ ವೈಯಕ್ತಿಕವಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ರೈಟ್. ಎಷ್ಟೊಂದ್ ಸಾರಿ ಬರೀ ಹಾವಂತಲ್ಲ, ನಿಮಗೆ ನಿಮ್ಮ ನೇಚರ್, ಪ್ರಕೃತಿನೇ ಹೆಂಗೆಂಗೋ ನಿಮ್ಗೇನೋ ಒಂದು ಹೇಳಕ್ ಪ್ರಯತ್ನ ಪಡ್ತಾ ಇರುತ್ತೆ. ಅದನ್ನ ಅಬ್ಸರ್ವ್ ಮಾಡಿ. ಸೈನ್ಸ್ ಅಂಡ್ ಸಿಗ್ನಲ್ಸ್ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈಗ ಏನೋ ಒಂದು ಪುಕ್ಕ ಈಗ ಬಂದು ನಮ್ ಕೆನ್ನೆ ಮೇಲೆ ಅಂಟ್ಕೊಳ್ತು ಅಂತ ಇಟ್ಕೊಳ್ಳಿ, 2 ತರ ಅದನ್ನ ಹ್ಯಾಂಡಲ್ ಮಾಡ್ಬೋದು. ಒಂದು ಪುಕ್ಕ ಬಿತ್ತು ಅಂತ ಈಗ ಅನ್ಬೋದು. ಎರಡನೇದೇ ಏನೋ ಫೇರಿದೊಂದು ಏನೋ ಒಂದು ಸೈನ್ ಬಂತು, ಏನೋ ಸೈನ್ ಇರ್ಬೋದು, ವಾಟ್ ಇಸ್ ಅ ಮೆಸೇಜ್ ಅಂತ ಅನ್ಬೋದು. ಇದು ಸೂಪರ್ಸ್ಟಿಷಿಯಸ್ ಅನ್ಸ್ಬೋದು, ಇದೆಲ್ಲ ನಿಜಾನ ಅನ್ನಿಸ್ಬೋದು. ಆದ್ರೆ ನಾವು ಕಳ್ಕೊಳ್ಳೋದೇನಿದೆ ಅಂದ್ರೆ, ಸೂಕ್ಷ್ಮವಾಗಿ ಎಲ್ಲದರಲ್ಲೂ ಆನಂದ ನೋಡೋದ್ರಿಂದ ನೀವು ಕಳ್ಕೊಳ್ಳೋದೇನಿದೆ. ಈಗ 11:11 ನೋಡಿದ್ರಿ, ಏನಿದು ದಿನದಲ್ಲಿ 20 ಸತಿ 11:11 ಬರುತ್ತೆ ಅಂತ ಅನ್ನಿಸ್ಬೋದು. ಆದ್ರೆ ವಾವ್, 11:11 ಐ ಆಮ್ ಗೆಟಿಂಗ್ ಅ ಡಿವೈನ್ ಮೆಸೇಜ್ ಅಂತ ಆ ಒಂದು ಚಿಕ್ಕ ಮಗುವಿನ ರೀತಿ ಮುಗ್ಧತೆ ಎಲ್ಲ ಎಕ್ಸೈಟ್ಮೆಂಟ್ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎನರ್ಜಿ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ, ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು. ಬಿಕಾಸ್ ಯಾವುದೇ ಪದ್ಧತಿ ಅಥವಾ ರೂಢಿ ನಿಮ್ಮನ್ನ ವೀಕ್ ಮಾಡಬಾರ್ದು. ಆದ್ರೆ ಆ ಎಕ್ಸೈಟ್ಮೆಂಟು, ಆ ಒಂದು ಏನೋ ಒಂದು ಬ್ಲಿಸ್, ಆ ಜಾಯ್, ಒಳ್ಳೇದಾಗತ್ತೆ ಅಂತ ಹೇಳುದು, ಡಸಂಟ್ ಇಟ್ ಸ್ಪ್ರೆಡ್ ಹ್ಯಾಪಿನೆಸ್? ಖಂಡಿತ. ಸೊ ಅಟ್ಲೀಸ್ಟ್ ನೀವು ಅಷ್ಟು ಡೀಪ್ ಆಗಿ ಹೋಗಿ ಡಿವೈನ್ ಮೆಸೇಜ್ ಎಲ್ಲ ಡಿಸೈಫರ್ ಮಾಡೋ ಲೆವೆಲ್ ನೀವು ಹೋಗದೇ ಇದ್ರು, ಆ ಜೋಶ್ ಬರುತ್ತಲ್ಲ ನಮ್ಗೆ, ದ್ಯಾಟ್ ಇಸ್ ಎನಫ್ ಅಲ್ವಾ?
ದಟ್ ಇಸ್ ಎನಫ್. ಇಮ್ಯಾಜಿನ್ ನೀವು ಡ್ರೈವ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ 777 ನೋಡ್ತೀರಾ ಇನ್ನೊಂದು ಗಾಡಿ ಮೇಲೆ, ಏನೋ ಒಂದು ಸ್ಪಿರಿಚುವಲ್ ಟೂರ್ಗೆ ಸಿಗ್ನಲ್ ಬರ್ತಾ ಇದೆಯಪ್ಪ ಸೂಪರ್ ಅಂತ ಅಂದಾಗ ಎಲ್ಲೋ ಮನ್ಸು ಯಾವುದೋ ಇದರಲ್ಲಿ ಕಳೆದು ಹೋಗಿರೋದು, ಹೌದು ಒಂದು ಆಧ್ಯಾತ್ಮಿಕ ಪ್ರವಾಸಕ್ಕೆ ಹೋಗಿ ಬರೋಣ, ನಂಗೆ ಸಿಗ್ನಲ್ ಸಿಕ್ತು ಅಂದಾಗ ಅವ್ನು ಮತ್ತೆ ಲೈಫಿಗೆ ಬರ್ತಾನೆ. ಇದು ಕಳ್ಕೊಳ್ಳೋದು ಹೆಂಗಾಯ್ತು? ಇಲ್ಲ ನಾನು ಆ ನಂಬರ್ ನೋಡಿದ್ರೇನೆ ಹೋಗೋದು ಅನ್ನೋದು ಪ್ರಾಬ್ಲಮ್. ಅದನ್ನ ನಾನು ಹೇಳ್ತೀನಿ, ಇದೊಂದು ಮಾನಸಿಕ ತೊಂದರೆ ಅಂತ. ಆದ್ರೆ being excited about life, about some feather or crystal or numbers or a full moon, a solar eclipse brings so much joy to your heart. ಇದು ಬಿಟ್ಟು ಏನೋ ಒಂಥರ ಮಂದವಾಗಿ ಬದುಕೋದಕ್ಕಿಂತ ಇದು ಖಂಡಿತ 100 ಪಟ್ಟು ವಾಸಿ. ಅದರಿಂದ ನೀವು ಅದಕ್ಕೆ ಅಡಿಕ್ಟ್ ಆಗಬೇಡಿ, ಬಟ್ ಬಿ ಅವೇರ್ ಅಂಡ್ ಬಿ ಬ್ರಿಂಗ್ ದಟ್ ಜಾಯ್ ಇನ್ ಯೋರ್ ಹಾರ್ಟ್ ಅಂತ ನಾ ಹೇಳೋದು ಅಲ್ವಾ. ಅಂಡ್ ಎಷ್ಟೊಂದ್ ಸಾರಿ ಈಗ 1111 ನಂಬರ್ ಏನೈತಲ್ಲ, ತುಂಬಾ ಜನ ಅನ್ಕೋತಾರೆ 1111 ಮೊಬೈಲ್ ಅಲ್ಲೋ ಎಲ್ಲಾದ್ರೂ 1111 ಕಾಣಿಸಿದ ತಕ್ಷಣ ಕಣ್ಮುಚ್ಕೊಂಡು ಪ್ರೇ ಮಾಡ್ತಾರೆ, 10 ಕೋಟಿ ದುಡ್ಡು ಬರ್ಲಿ ಅಥವಾ ಅದೇನೋ ಆಗಿ ಈ ಕೆಲಸ ಮ್ಯಾನಿಫೆಸ್ಟ್ ಮಾಡಕ್ ಶುರು ಮಾಡ್ತಾರೆ. ಅಲ್ಲ, 1111 ಏನು ಅಂತಂದ್ರೆ, ಈಗ ಉದಾಹರಣೆಗೆ ನೀವು ಯಾವ್ದೋ ಒಂದು ಬಟ್ಟೆ ಬಿಸ್ನೆಸ್ ಏನೋ ಶುರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಂತ ಅನ್ಕೊಡಿ. ಒಂದು 10:15 ಆ ಟೈಮಲ್ಲಿ, 11 ಗಂಟೆ ಆ ಟೈಮಲ್ಲಿ ನೀವು ಯೋಚನೆ ಮಾಡ್ತಿದ್ದಂತ ಟೈಮಲ್ಲಿ ಸಡನ್ ಆಗಿ ನಿಮ್ಗೆ ಆ ನಂಬರ್ಗಳು ಕಾಣಿಸಿದ್ರೆ, ಅಂದ್ರೆ ನೀನ್ ಕರೆಕ್ಟ್ ಆಗಿರೋ ದಾರಿಲಿ ಇದೆಯಾ ಮುಂದುವರಿಸೋ ಡಿವೈನ್ ಸಿಂಕ್ರಾನಿಸಿಟಿ. ಅಂದ್ರೆ ಯಾವತ್ತಾದ್ರೂ ನಾವು ಏಂಜಲ್ ಸ್ಪಿರಿಚುವಲ್ ಗೈಡ್ಸ್ ಬಗ್ಗೆ ಮಾತಾಡೋಣ ಸರ್. ಅಂದ್ರೆ ಅವರೆಲ್ಲರೂ ನಮ್ಮದೇ ಸುಪ್ತ ಮನಸ್ಸಿನಿಂದ ನನ್ನ ಉದ್ಧಾರದ ಕಡೆಗೆ ಯಾವಾಗ್ಲೂ ಸಹಾಯ ಮಾಡ್ತಾರೋ ಒಂದು ಶಕ್ತಿ, ಆ ತರದೊಂದು ಸಿಂಕ್ರಾನಿಸಿಟಿಯಲ್ಲಿ ಮತ್ತೆ ಮತ್ತೆ ಮೆಸೇಜ್ ಕೊಡ್ತಾರೆ. ನಾವಿಲ್ಲಿ ಒಂಟಿ ಅಲ್ಲ, ನಮ್ ಸುತ್ತ ಸಾಕಷ್ಟು ದೈವಿಕ ಶಕ್ತಿಗಳು, ಗೈಡ್ಸು, ಏಂಜಲ್ಸು, ಮೆಂಟರ್ಸು, ದೇರ್ ಆಲ್ವೇಸ್ ದೇರ್. ಆಶೀರ್ವಾದ ರೀತಿ, ಪ್ರೇಯರ್ ರೀತಿ, ಗೈಡೆನ್ಸ್ ರೀತಿ. ಸೊ ದೇ ಜಸ್ಟ್ ನಾಕ್ ದ ಡೋರ್, ನಾಕ್ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಎಸ್, ದೇರ್ ಕುಡ್ ಬಿ ಅ ಸಿಗ್ನಲ್. ಮೇ ಬಿ ನಾಟ್ ಆಲ್ವೇಸ್ ಪಾಸಿಟಿವ್, ದೇರ್ ಕುಡ್ ಬಿ ಅ ಕಾಷನ್ ಆಲ್ಸೋ. ಹುಷಾರಾಗಿರು, ಜಾಗೃತವಾಗಿರು, ಇನ್ನೊಮ್ಮೆ ಯೋಚನೆ ಮಾಡು. ಈ ತರದೆಲ್ಲ ಇಲ್ಲ ಅಂದ್ರೆ ನಾವ್ ಎಲ್ಲೋ ಕಳೆದು ಹೋಗ್ಬಿಡ್ತೀವಲ್ವಾ ಲೈಫಲ್ಲಿ. ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಮಗ ಅಮೆರಿಕಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ತಾನೆ, ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಎಲ್ಲೋ ಚಿಕ್ಕಮಂಗ್ಳೂರ್ ಹತ್ರ ಯಾವ್ದೋ ಒಂದು ಹಳ್ಳಿಲಿ ತಾಯಿ ಇರ್ತಾಳೆ. ರೈಟ್. ಮಗಂಗೆ ಏನಾದ್ರೂ ಒಂದೇ ಆಕ್ಸಿಡೆಂಟ್, ಒಂದ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆಕೆಗೆ 2-3 ದಿನದಿಂದಾನೆ ಹೊಟ್ಟೆಲ್ ಒಂಥರ ಸಂಕಟ ಶುರುವಾಗಿರುತ್ತೆ. ಹೆಂಗಿದು? ಇವ್ರು ಇಲ್ಲೆಲ್ಲೋ ಇದಾರೆ, ಅಲ್ಲೆಲ್ಲೋ ಇದಾರೆ. ಅಬ್ಸಲ್ಯೂಟ್. ತಾಯಿ ಕರಳು ಏನ್ ಕನೆಕ್ಷನ್ ಅದೆಲ್ಲ ನೋಡಿ. ದೇಹದಲ್ಲಿ ಇದ್ದು ಪಾತ್ರವನ್ನು ಅನುಭವಿಸ್ಬೇಕಾದ್ರೆ ಇಷ್ಟೊಂದು ಟೆಲಿಪತಿ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ವರ್ಕ್ ಆಗ್ಬೇಕಾದ್ರೆ, ಇನ್ನು ಸೂಕ್ಷ್ಮವಾದ ಲೋಕಗಳಲ್ಲಿರುವಂತಹ ನಮಗೆ ಏಳಿಗೆಯನ್ನು ಬಯಸುವಂತವ್ರು ಇನ್ನೆಷ್ಟು ಡೀಪ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಬಹುದು ಯೋಚನೆ ಮಾಡಿ. ಎಸ್, ಐ ಆಮ್ ಅ ಫರ್ಮ್ ಬಿಲೀವರ್ ಆಫ್ ಇಟ್. ಬಟ್ ನಾನು ಒಂದೇನು ಹೇಳ್ತೀನಿ ಅಂದ್ರೆ, ಯಾವ್ದಕ್ಕೂ ಅಡಿಕ್ಟ್ ಆಗಬೇಡಿ. ಮತ್ತೆ ಅಲ್ಲೇ ನಿಂತ್ಕೊಂಡ್ಬಿಡ್ತೀರಾ, ಅಲ್ಲಿಂದ ಮುಂದಕ್ಕೆ ಹೋಗಕ್ ಆಗಲ್ಲ. ಆದ್ರೆ ಎಷ್ಟೊಂದು ಎಂಜಾಯ್ಮೆಂಟ್ ಬರುತ್ತೆ ಈ ತರದಿಂದ. ಎಂಜಾಯ್ ಮಾಡಿ ಅದನ್ನ. ಮೇಕ್ ಇಟ್ ಇನ್ ಬೆನಿಫಿಟ್ ಆಫ್ ಯೋರ್ ಪ್ರೋಗ್ರೆಸ್, ನಾಟ್ ಇನ್ ಬೆನಿಫಿಟ್ ಆಫ್ ಯೋರ್ ಫಿಯರ್.